ಹಲೋ ಸಂತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಪ್ರೊಸೆಸರ್ ಒಂದು ಪಿ ಸಿ ಅನ್ನ ನಾನು ಬಿಲ್ಡ್ ಮಾಡಿಸ್ಕೊಂಡಿದ್ದೀನಿ, ಅದೇ ರೀತಿ ಎಷ್ಟು ಕೆಪಾಸಿಟಿ ಇದೆ, ಪ್ರೈಸ್ ಎಷ್ಟು ಬೀಳ್ತು, ಮಾನಿಟರ್ ಎಷ್ಟು, ಮೌಸ್ ಎಷ್ಟು, ಅದೇ ರೀತಿ ನೆಕ್ಸ್ಟ್ ಕೀಬೋರ್ಡ್ ಎಷ್ಟು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ಯಾವ್ಯಾವ ಒಂದು ಐಟಮ್ಗಳನ್ನ ಯೂಸ್ ಮಾಡ್ತೀನಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ಪಿ ಸಿ ಮಾತ್ರ ಹೇಳ್ತಿರೋದು. ಬೇರೆದನ್ನೆಲ್ಲ ತೋರಿಸೋದಿಲ್ಲ ಅಂತ ಏನಿಲ್ಲ, ಬಟ್ ತೋರಿಸ್ತೇನೆ. ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅಷ್ಟೇ. ಆ ಒಂದು ಕಾರಣದಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ಆದ್ರೆ ಈ ವಿಡಿಯೋದಲ್ಲಿ ಬರಾಬರಿ ಪಿ ಸಿಗೆ ಎಷ್ಟಾಗಿರಬಹುದು, ಯಾವ ಜನರೇಷನ್ ಪಿ ಸಿ, ಅದೇ ರೀತಿ ಎಷ್ಟು ಕೆಪಾಸಿಟಿ ಹೊಂದಿದೆ ಈ ಪಿ ಸಿ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ ಮೊದಲನೇದಾಗಿ ನಾನು ಯೂಸ್ ಮಾಡುವಂಥ ಒಂದು ಪಿ ಸಿ ಯಾವುದು ಅಂದರೆ ಒಂದು ASUS ಮದರ್ ಬೋರ್ಡ್ ಹೊಂದಿರುವಂತಹ ಒಂದು ಪಿ ಸಿ ಅಂತ ಹೇಳ್ಬೋದು. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ರೇಂಜ್ಗೆ, ಅರ್ಥ ಆಯ್ತಾ, ಒಂದು ರೇಂಜ್ಗೆ ಪರವಾಗಿಲ್ಲ ಪಿ ಸಿ. ನಾನು ಬಿಲ್ಡ್ ಮಾಡಿಸ್ಕೊಂಡಿರುವಂತದ್ದು ಪಿ ಸಿ ಒಂದು ಮದರ್ ಬೋರ್ಡ್ ಬಂದು ಒಂದು ASUS ಕಂಪ್ನಿದಾಗಿರ್ತದೆ, ASUS ಕಂಪ್ನಿದು, ಅರ್ಥ ಆಯ್ತಾ, ಇನ್ನೇನು ಬೇರೆ ಏನು ಅಲ್ಲ. ಬಟ್ ಇದರ ರ್ಯಾಮ್ ನೋಡೋದಾದ್ರೆ ಸುಮಾರು 16 GB ರ್ಯಾಮ್ ಇದೆ. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ರ್ಯಾಮ್ಸ್ ಅಂತ ಹೇಳ್ಬೋದು. ಅದೇ ರೀತಿ XPG ಅನ್ನೋ ಒಂದು ಬ್ರಾಂಡೆಡ್ ಕಂಪನಿದು ಒಂದು M.2 ಒಂದು SSD ಇದೆ. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು SSD ಪರ್ ಸೆಕೆಂಡ್ ಸುಮಾರು ಒಂದು 600 ಒಂದು 3 GB ಡೇಟಾವನ್ನ ಎಳೆಯುವಂತ ಒಂದು ಕೆಪಾಸಿಟಿ ಒಂದಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಪವರ್ಫುಲ್ ಆಗಿರುವಂತ ಒಂದು M.2 ಯಾವುದು ಅಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಬರುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತ ಒಂದು SSD ಇದೆ, ಅದನ್ನು ಸಹ ನೀವು ಬಳಕೆ ಮಾಡಬಹುದು. ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಮೇನ್ ಆಗಿ ಬೇಕಾಗಿರೋದು ಗ್ರಾಫಿಕ್ಸ್ ಕಾರ್ಡ್, ಅರ್ಥ ಆಯ್ತಾ. ಇದ್ರ ಕೆಪಾಸಿಟಿ ಎಷ್ಟು ಇರಬೇಕು, ಸುಮಾರು ಒಂದು ನೀವೇನಾದ್ರೂ ನಾರ್ಮಲ್ ಯೂಟ್ಯೂಬರ್ಸ್ ಗಳಾಗಿದ್ರೆ ಸುಮಾರು ಇದ್ರ ಕೆಪಾಸಿಟಿ 2 GB ಮಿನಿಮಮ್ ಕನ್ಫರ್ಮ್ ಆಗಿ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ನೀವು 4K ಎಡಿಟಿಂಗ್ ಏನಾದ್ರು ಮಾಡ್ತಿದ್ರೆ, ತುಂಬಾ ಏನಾದ್ರು ಗೇಮಿಂಗ್ ಏನಾದ್ರು ಆಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಪಿ ಸಿ, ಇದಕ್ಕಿಂತ ಪವರ್ಫುಲ್ ಆಗಿರುವಂತಹ ಒಂದು ಪಿ ಸಿ ಬೇಕಾಗುತ್ತೆ. ಬಟ್ ನಾನು ಬಿಲ್ಡ್ ಮಾಡ್ಕೊಂಡಿರುವಂತಹ ಒಂದು ಪಿ ಸಿ ಒಂದು ಎಡಿಟಿಂಗ್ ಪರ್ಪಸ್ಗೋಸ್ಕರ, ಅರ್ಥ ಆಯ್ತಾ. ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಪಿ ಸಿ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಪಿ ಸಿ ಅಂತ ಹೇಳ್ಬೋದು. ಇದ್ರ ಬಜೆಟ್ ಬಂದು ಬರೀ ಪಿ ಸಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಸುಮಾರು 45,000 to 50,000 ಆಗಿದೆ, ಅರ್ಥ ಆಯ್ತಾ. ತುಂಬ ನಾನು ಸುಮಾರು ಇದನ್ನು ಬಿಲ್ಡ್ ಮಾಡಿಸಿ 1 to 1.5 ವರ್ಷ ಆಯಿತು. ತುಂಬ ಚೆನ್ನಾಗಿದೆ. ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲೂ ಸಹ ಲ್ಯಾಗ್ ಆಗೋದು ಬಟ್ ಬೇರೆ ರೀತಿಯ ಒಂದು ಸಮಸ್ಯೆಗಳೇನು ಆಗಿಲ್ಲ, ಅರ್ಥ ಆಯ್ತಾ. ತುಂಬ ಸ್ಮೂತಾಗಿ ಒಂದು ವರ್ಕ್ ಆಗುತ್ತೆ, ಸ್ಮೂತಾಗಿ ಒಂದು ವಿಂಡೋಸನ್ನು ರನ್ ಆಗುತ್ತೆ. ವಿಂಡೋಸ್ 11 ಅಂತಲೇ ಹೇಳ್ಬೋದು. ತುಂಬ ಒಂದು ನಾನೇ ಸೆಲೆಕ್ಷನ್ ಮಾಡಿಕೊಂಡು ಐಟಮ್ಸ್ನೆಲ್ಲ ನಾನೇ ತೊಗೊಂಡು ಅದ್ರ ಕೆಪಾಸಿಟಿ ಏನು ಅಂತ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದೊಂದಾಗಿ ರಿಸರ್ಚ್ ಮಾಡಿ ಯಾವ್ಯಾವುದಕ್ಕೆ ಒಂದು ಎಡಿಟಿಂಗ್ ಪರ್ಪಸ್ಗೋಸ್ಕರ ನಾನೇ ಬಿಲ್ಡ್ ಮಾಡಿಸ್ಕೊಂಡಿರುವಂಥ ಒಂದು ಪಿ ಸಿ, ಅರ್ಥ ಆಯ್ತಾ. ನಿಮಗೆ ರೆಡಿಮೇಡು ಸಿಗುತ್ತೆ, ಬಟ್ ನಿಮಗೆ ಎಡಿಟಿಂಗ್ ಪರ್ಪಸ್ಗಾದ್ರೆ ಅವ್ರಿಗೆ ಇಷ್ಟ ಬಂದಿರೋ ಒಂದು ಐಟಮ್ಗಳನ್ನ ಹಾಕಿ ನಿಮಗೆ ಇದು ಮಾಡಿರ್ತಾರೆ. ಪಿ ಸಿ ಏನಾದ್ರು ನೀವು ತೊಗೊಳ್ತಿದ್ರೆ ದಯವಿಟ್ಟು ನೀವೇ ಬಿಲ್ಡ್ ಮಾಡಿಸ್ಕೊಳ್ಳಿ. ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪಿ ಸಿನ ಬಿಲ್ಡ್ ಮಾಡಿಸ್ಕೊಳ್ಬೋದು ಒಂದು ಒಳ್ಳೆಯ ಒಂದು ಬಜೆಟ್ನಲ್ಲಿ, ಅರ್ಥ ಆಯ್ತಾ. ಅದೇ ರೀತಿ ಇದ್ರ ಪ್ರೈಸ್ಗಳ ಬಗ್ಗೆ ಮಾತಾಡೋದಾದ್ರೆ ಸುಮಾರು ಒಂದು ಮದರ್ ಬೋರ್ಡ್ಗೆ ಒಂದು 4,500 to 5,000 ರೂಪಾಯಿ ಆಗಿರಬಹುದು. ಅದೇ ರೀತಿ ಒಂದು ರ್ಯಾಮ್ಗಳಿಗೆ ಸುಮಾರು ಒಂದು 1,800 ರೂಪಾಯಿ 2,800 ರೂಪಾಯಿನ ಇರಬೇಕು. ಯಾಕೆಂದ್ರೆ ನಾನು ಬಿಲ್ಡ್ ಮಾಡಿಸಿ 1.5 ವರ್ಷ ಆಗಿದೆ, ಅರ್ಥ ಆಯ್ತಾ. ಸುಮಾರು 1,800 ರೂಪಾಯೋ 2,800 ರೂಪಾಯಿ ಇರಬೇಕು. ಬಟ್ 2 ರ್ಯಾಮ್ ಇದೆ, 8 GB ನಾವು ಎರಡು ಇದೆ. ಬಟ್ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ರ್ಯಾಮ್ಗಳು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅದೇ ರೀತಿ SSD ವಿಚಾರಕ್ಕೆ ಬಂದ್ರೆ ಇದನ್ನು ಸಹ ಒಂದು ಸಮಥಿಂಗ್ ಇದು ಒಂದು 2,500-3,000 ರೂಪಾಯಿ ರೇಂಜ್ ಅಲ್ಲಿ ಇದೆ. ನಾನು ಯೂಸ್ ಮಾಡ್ತಿರೋದು ಒಂದು 256 GB ರ್ಯಾಮ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಹಾರ್ಡ್ ಡಿಸ್ಕ್ ಗಳನ್ನ ಸುಮಾರು ಇದೆ, ಅರ್ಥ ಆಯ್ತಾ. ಒಂದು 4 to 5 ಹಾರ್ಡ್ ಡಿಸ್ಕ್ ಗಳಿದೆ, ಅದನ್ನ ನಾನು ಯೂಸ್ ಮಾಡ್ತೀನಿ. ಬಟ್ ಒಂದು ವಿಂಡೋಸ್ ಪರ್ಪಸ್ಗೋಸ್ಕರ ಒಂದು ಲೋಕಲ್ ಡಿಸ್ಕ್ ಅಂತ ಇರ್ತದಲ್ಲ, ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದಲ್ಲ, ಆ ಒಂದು ಜಾಗಕ್ಕೆ ನಾನು ಸಿ ಡಿಸ್ಕ್ಗೆ ಒಂದು M.2 ನಾನು ಇನ್ಸ್ಟಾಲೇಷನ್ ಮಾಡಿದ್ದೀನಿ. ತುಂಬಾ ಪವರ್ಫುಲ್ ಆಗಿದೆ. ಅದೇ ರೀತಿ ಒಂದು ಗ್ರಾಫಿಕ್ಸ್ ಕಾರ್ಡ್ ವಿಚಾರಕ್ಕೆ ಬಂದ್ರೆ ಗ್ರಾಫಿಕ್ಸ್ ಕಾರ್ಡ್ 2 GB ನಲ್ಲೇ ಸುಮಾರು ವೇರಿಯಂಟ್ ಇರ್ತವೆ. ನೀವು ಅದರಲ್ಲಿ ಟಾಪ್ ವೇರಿಯಂಟ್ ಯಾವ್ದು ಇರ್ತದೋ ಒಂದು ಪವರ್ಫುಲ್ ಆಗಿರುವಂಥ ಒಂದು ವೇರಿಯಂಟ್ ಆಯ್ತಾ ನೀವು ತಗೊಳ್ಬೇಕಾಗುತ್ತೆ. ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅದೇ ಬಜೆಟ್ ಅಲ್ಲಿ ಒಂದು ಟಾಪ್ ಎಂಡ್ 1,2,000 ರೂಪಾಯಿ 3,000 ರೂಪಾಯಿ 4,000 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದನ್ನ ಬಿಲ್ಡ್ ಮಾಡಿಸ್ಕೊಳ್ಳಿ. ಅದೇ ರೀತಿ ನಾನು ತಗೊಂಡಿರುವಂಥ ಒಂದು ಮಾನಿಟರ್ ಸೆಕೆಂಡ್ಸ್ ಅಲ್ಲಿ ನಾನು ತಗೊಂಡಿರೋದು ತುಂಬಾ 21 ಇಂಚು ಡೆಲ್ ಆ ಒಂದು ಮಾನಿಟರ್ ಅಂತ ಹೇಳ್ಬೋದು. ತುಂಬಾ ಪವರ್ಫುಲ್, ಇದು ತುಂಬಾ ಸಖತ್ತಾಗಿದೆ ಎಡಿಟಿಂಗ್ಗೋಸ್ಕರ. ಬಟ್ ನಾನು ಇದಕ್ಕೆ ಕೊಟ್ಟಿರುವಂತದ್ದು ಸುಮಾರು 5,500 ಅಷ್ಟೇ ಸೆಕೆಂಡ್ಸ್ ಅಲ್ಲಿ. ಹೊಸದಾದ್ರೆ ಒಂದು 10,000 to 12,000 ರೂಪಾಯಿ ಇರಬಹುದು. ಅಂದ್ರೆ ಅವತ್ತಿನ ರೇಂಜ್ ಅಷ್ಟಿತ್ತು, ಬಟ್ ಈಗ ಕಡಿಮೆ ಆಗಿರ್ಬೋದು. ಒಂದು 8,000-9,000 ರೂಪಾಯಿಗೆಲ್ಲ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಪಿ ಸಿ ಸಿಗುತ್ತೆ. ಅದೇ ರೀತಿ ನಾನು ಯೂಸ್ ಮಾಡುವಂತಹ ಒಂದು ಮೌಸ್ ಡೆಲ್ ಕಂಪ್ನಿದು ತುಂಬಾ ಚೆನ್ನಾಗಿದೆ. ಬಟ್ ಇದು
ವೈರ್ಲೆಸ್ಸು, ಬಟ್ ನಾನು ಯೂಸ್ ಮಾಡೋದು ವೈರು, ಬಟ್ ಇದನ್ನು ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ. ಕೀಬೋರ್ಡು ಅಷ್ಟೇ, ಕೀಬೋರ್ಡು ಮೌಸು ಎರಡು ಒಟ್ಟಿಗೆ ತಗೊಂಡಿರೋದು. ಕೀಬೋರ್ಡು ಮತ್ತು ಮೌಸ್ಗೆ 2600 ರೂಪಾಯಿ. ಎರಡೂ ಸಹ ಒಂದು ಡೆಲ್ ಕಂಪ್ನಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಯಾರೆಲ್ಲ ನೀವು ಪಿ ಸಿ ಏನಾದರೂ ನೀವು ಬಿಲ್ಡ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಅರ್ಥ ಆಯ್ತಾ, ಏನು ಪರ್ಪಸ್ಗೋಸ್ಕರ ಬಿಲ್ಡ್ ಮಾಡಿಸ್ಕೊಳ್ತಿದ್ದೀರಾ, ಅದೇ ರೀತಿ ಎಷ್ಟು ಬಜೆಟಲ್ಲಿ ನೀವು ಬಿಲ್ಡ್ ಮಾಡಿಸ್ಕೊಳ್ಬೇಕು ಇದ್ರ ಬಗ್ಗೆ ನೀವೇನಾದ್ರು ತಿಳ್ಕೊಳ್ಬೇಕು, ನಮಗೊಂದು ಐಡಿಯಾ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬೇಕಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.